ಮೂರು ಕ್ಷೇತ್ರಗಳ ಉಪಚುನಾವಣೆ ಗೆಲುವಿನ ಬಳಿಕ ಕಾಂಗ್ರೆಸ್ಗೆ ಒಂದಷ್ಟು ದೊಡ್ಡ ಪ್ಲಸ್ ಪಾಯಿಂಟ್ ಸಿಕ್ಕಿದೆ ಮತ್ತು ಬೂಸ್ಟ್ ಬಂದಿದೆ ಅನ್ನುವಂಥದ್ದು ಕೂಡ ಈಗ ಹುರುಪಿಗೆ ಕಾರಣ ಆಗಿರುವಂಥದ್ದು. ಸೊ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತದೆ ಅಂದರೆ ಸಂಪುಟ ಪುನರಾಚನೆ ಆಗಿರ್ಬೋದು, ಸೊ ಚನ್ನಪಟ್ಟಣ ಕ್ಷೇತ್ರ ಗೆಲುವಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಕೂಡ ಚರ್ಚೆಗಳು ಆಗ್ತಿರುವಂಥದ್ದು. ಎಲ್ಲ ಬೆಳವಣಿಗೆ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಸಚಿವರು ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳು ಮಾತಾಡೋಣ. ಸರ್, ಈಗ ನಿಮಗೆ ಮೂರು ಕ್ಷೇತ್ರಗಳ ಉಪಚುನಾವಣಾ ಗೆಲುವು ಎಷ್ಟು ಮಟ್ಟಿಗೆ ಬೂಸ್ಟ್ ಸಿಕ್ಕಿದೆ ಅನಿಸುತ್ತೆ? ನೋಡಿ, ಬೂಸ್ಟ್ಗಿಂತ ಜನರ ತೀರ್ಪು ಭಾಳ ಸ್ಪಷ್ಟವಾಗಿದೆ. ಅಭಿವೃದ್ಧಿ ಪರವಾಗಿದೆ, ಉದ್ಯೋಗದ ಸೃಷ್ಟಿ ಪರವಾಗಿದೆ, ಮತ್ತು ವಿಶೇಷವಾಗಿ ಒಂದು ಸ್ವಾಭಿಮಾನದ ಬದುಕನ್ನು ಏನು ಕೊಡ್ತಾ ಇದೆ ಗ್ಯಾರಂಟಿ, ಅದ್ರ ಪರವಾಗಿದೆ. ಸೊ ಇದೆಲ್ಲ ಬಹುಶಃ ಬಿ ಜೆ ಪಿಯವರಿಗೆ ಅವರು ಏನು ಭಾವನಾತ್ಮಕ ವಿಚಾರಗಳನ್ನು ಮುಂದಿಟ್ಕೊಂಡು ಚುನಾವಣೆ ಮಾಡಿದ್ರು. ವಕ್ಫ್ ಇರ್ಬೋದು, ಹಿಂದೂ ಮುಸಲ್ಮಾನ್ ಇರ್ಬೋದು, ನಾವು ಬದುಕು ಕಟ್ಟುವ ವಿಚಾರಗಳನ್ನು ಮುಂದಿಟ್ಕೊಂಡು ನಾವು ಚುನಾವಣೆ ಮಾಡಿದ್ದೀವಿ. ಅದಕ್ಕೆ ಜನರ ಆಶೀರ್ವಾದ ಮಾಡಿದ್ದಾರೆ. ಸೊ ಖಂಡಿತವಾಗೂ ಇದನ್ನು ನಾವು ಮುಂದುವರಿಸ್ತೀವಿ. ಸೊ ಬೂಸ್ಟ್ ಸಿಗೋದು ಅದು ಇದು ಅಂತ ಏನಿಲ್ಲ, ನಮ್ಮ ಜನರಿಗೆ ಆಗಲೇ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. 136 ಜನ ಇದ್ದೀವಿ. ಅದಕ್ಕೆ ಒಂದು ಆ ತೀರ್ಪು ಅಭಿವೃದ್ಧಿ ಪರವಾಗಿತ್ತು, ಮುಂದುವರಿಸ್ತೀವಿ. ಅದು ಸರ್, ಇದು ಫಲಿತಾಂಶ ಸರ್ಕಾರದ ಪರವಾಗಿ ಜನರು ಇದ್ದಾರೆ ಅಭಿಪ್ರಾಯ ಇದೆ ಅನ್ನುವಂಥದ್ದು, ಅಥವಾ ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅಂತ ನೀವು ವಿಶ್ಲೇಷಣೆ ಮಾಡ್ತೀರಾ? ನೋಡಿ, ಮುಂದಿನ ಚುನಾವಣೆ ಹೇಗಾಗುತ್ತೆ ಅದು ಜನರಿಗೆ ಬಿಟ್ಟಂಥ ವಿಚಾರ. ಜನರು ನಮ್ಮ ಗ್ಯಾರಂಟಿಗಳನ್ನು ನಂಬಿ ಸಿದ್ದರಾಮಯ್ಯ ಅವರಿರ್ಬೋದು, ಡಿ ಕೆ ಶಿವಕುಮಾರ್ ಅವರಿರ್ಬೋದು, ಖರ್ಗೆ ಅವರಿರ್ಬೋದು, ಇವರೆಲ್ಲರೂ ಕೂಡ ಏನು ಹಿಂದಿನ ಚುನಾವಣೆಯಲ್ಲಿ ವಾಗ್ದಾನ ಮಾಡಿದರು, ಗ್ಯಾರಂಟಿಗೆ ಅನುಷ್ಠಾನ ನಾವು ಮಾಡ್ತೀವಿ, ನಾವು ಒಂದು ಸ್ವಾಭಿಮಾನದ ಬದುಕನ್ನು ಕೊಡ್ತೀವಿ, ಆರ್ಥಿಕ ಸ್ಥಿರತೆ ಕೊಡ್ತೀವಿ ಒಂದು ಕುಟುಂಬಕ್ಕೆ ಅಂದ್ಬಿಟ್ಟು ಏನು ಮಾತು ಕೊಟ್ಟಿದ್ವಿ, ಅದನ್ನು ಕೇಳ್ಕೊಂಡು ನಮ್ಗೆ ವೋಟ್ ಮಾಡಿದರು. ಅದೇ ದಿಕ್ಕಿನಲ್ಲಿ ನಾವು ಸಾಗಿದ್ದೇವೆ. ಸೊ ಇದನ್ನು ಇನ್ನೂ 3.5 ವರ್ಷ ನಾವು ನಡೆಸ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ನಾವು ಏನೋ ಒಂದು ಸುಭದ್ರ ಆರ್ಥಿಕವಾದಿ ಸಮಾನತೆ ಕಾಣುವಂಥ ಒಂದು ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕಂತ ಏನು ಕನಸ್ಕೊಂಡಿದ್ದೀವಿ, ಅದನ್ನು ನಾವು ಮುಂದುವರಿಸ್ತೇವೆ. ಸಂಪುಟ ಪುನಾರಚನೆ ಅನ್ನುವಂಥ ಸುಳಿವನ್ನು ನಿನ್ನೆ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಅಂದರೆ ಸಚಿವರಿಗೂ ಕೂಡ ಹೇಳಿದ್ವಿ ಈಗಾಗಲೇ ಅವಧಿಗಳು ಅನ್ನೋದು ಇರುತ್ತೆ ಅಂತ, ಆ ರೀತಿ ಏನಾದರೂ ಇದೆಯಾ ಸರ್? ನೋಡಿ, ಅದರ ಬಗ್ಗೆ ಹೆಚ್ಚು ಮಾಹಿತಿ ನಮಗಂತೂ ಇಲ್ಲ. ಏನಿದ್ರು ಅವ್ರು ಹೈಕಮಾಂಡ್ ಅವ್ರ ಜೊತೆ ಚರ್ಚೆ ಮಾಡಬೇಕಾಗುತ್ತೆ. ಆದರೆ ಸದ್ಯಕ್ಕೆ ನನಗೆ ಗೊತ್ತಿರೋ ಹಾಗೆ ಯಾವುದೇ ರೀತಿಯಾದಂಥ ಏನೋ ಇದು ಏನು ಕ್ಯಾಬಿನೆಟ್ ಸರ್ಜರಿ ಆಗುತ್ತೆ ಅಂಥದ್ದು ಯಾವುದೂ ಇಲ್ಲ. ಮುಂದೆ ಏನಾಗುತ್ತೆ ಅದು ವರಿಷ್ಠರು ಚರ್ಚೆ ಮಾಡಿ ಅವ್ರು ತೀರ್ಮಾನ ತಗೋತಾರೆ. ಅವರು ಸಚಿವರ ಮೌಲ್ಯಮಾಪನ ಆಗ್ತಿದೆ, ಹೈಕಮಾಂಡ್ ಕೂಡ ಅದನ್ನೆಲ್ಲ ರಿಪೋರ್ಟ್ ತರಿಸ್ಕೊಳ್ತಿದೆ ಅಂತಿದೆ. ನಿಮ್ದೇನಾದರೂ ರಿಪೋರ್ಟ್ ತರಿಸ್ಕೊಂಡಿದ್ರೆ ಅಥವಾ ಏನಾದರೂ ಆ ಥರ ಇದೆಯಾ ಬೆಳವಣಿಗೆ? ಮೌಲ್ಯಮಾಪನ ಅಂದರೆ ಎಲ್ಲರದು ಅಲ್ವಾ, ನಂದು ಬೇರೆದು ನಿಮ್ದು ಬೇರೆದಾಗುತ್ತಾ? ಎಲ್ಲರದು ಆಗಬೇಕು, ಆಗ್ಲೂ ಬೇಕು. ಅಲ್ಲ, ರಿಪೋರ್ಟ್ ಏನೋ ಕೊಡ್ತಿದ್ರ ಸರ್ ನೀವು? ಇಲ್ಲ ನೋಡಿ, ಸದ್ಯಕ್ಕೆ ಏನು ಮೌಲ್ಯಮಾಪನ ನಡೆದಿಲ್ಲ ನನಗೆ ಗೊತ್ತಿರೋ. ಆದರೆ ಮಾನ್ಯ PCC ಅಧ್ಯಕ್ಷರು ಯಾವಾಗಲೂ ಕೂಡ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಯಾರ್ಯಾರು ಎಷ್ಟು ಕ್ಷೇತ್ರಗಳು ಅಡ್ಡಾಡಿದ್ದೀರಾ, ಏನು ಮಾಡಿದ್ದೀರಾ, ನಿಮ್ಮ ಸರ್ಕಾರದ ಯೋಜನೆಗಳ ಅನುಷ್ಠಾನಕ್ಕೆ ಬರ್ತಾ ಇದೆಯಾ, ನಮ್ಮ ಸರ್ಕಾರದ ಯೋಜನೆ ಅನುಷ್ಠಾನಕ್ಕೆ ಬರ್ತಾ ಇದೆಯಾ ಇಲ್ಲ, ಬಜೆಟ್ ಪ್ಯಾರನಲ್ಲಿ ನಾವು ಏನು ಅನೌನ್ಸ್ ಮಾಡಿದ್ವಿ ಅದೆಲ್ಲನೂ ಕೂಡ ಅನುಷ್ಠಾನಕ್ಕೆ ಬರ್ತಾ ಇದೆಯಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 3-4 ತಿಂಗಳಿಗೆ ಸಭೆ ಅಂತೂ ನಡೆಸ್ತಾನೆ ಇರ್ತದೆ. ಅದೇನು ಸಾಮಾನ್ಯ ಮಾಹಿತಿ ಇದೆ. ಸೊ ಅದರಿಂದ ಏನಿಲ್ಲ. ಆಮೇಲೆ ಮೌಲ್ಯಮಾಪನ ಆಗ್ತಾ ಇದ್ರೆ ಒಳ್ಳೇದೇ ಅಲ್ವಾ, ಜನರಿಗೂ ಗೊತ್ತಾಗ್ತದೆ, ಕಾರ್ಯಕರ್ತರಿಗೂ ಗೊತ್ತಾಗ್ತದೆ. ಇದು ಗುರುವಾರದ ಸರ್ಕಾರಗಳು ಅನ್ನುವಂಥ ಗಂಭೀರ ಆರೋಪ ಮಾಡಿದ್ದಾರೆ. ನೋಡಿ, ಅಶೋಕ್ ಅವರು ಸದ್ಯಕ್ಕೆ ಬೀದಿಗಿಳಿದಿದ್ದಾರೆ, ಬೀದಿನಲ್ಲಿ ಇರಲಿ ಇನ್ನು 3.5 ವರ್ಷ. ವಿಧಾನಸೌಧ ನಡೆಸೋದು, ಕರ್ನಾಟಕ ಜನತೆಯ ಏನು ಒಂದು ಬದುಕು ಕಟ್ಟೋದು ಜನರು ನಮಗೆ ಆಶೀರ್ವಾದ ಮಾಡಿದರೆ ಅದನ್ನು ನಾವು ಮಾಡೋಣ. ಫಸ್ಟು ಅಶೋಕ್ ಅವರು BJP ಸರಿಪಡಿಸ್ಕೊಳ್ಳಿ, ವಿಧಾನಸೌಧದಲ್ಲಿ ಏನೂ ಕೆಟ್ಟಿಲ್ಲ, ಸರಿಪಡಿಸ್ಕೊಳೋದು. ಈಗ ವಕ್ಫ್ ವಿರುದ್ಧ ಒಂದು ತಂಡ ನಡೆದಿದೆ ಅಲ್ಲ, ಅದು BJP ತಂಡನ ಇಲ್ಲ, ಅದು ಫಸ್ಟ್ ಸ್ಪಷ್ಟೀಕರಣ ಕೊಡಲಿ. ವಿಜೇಂದ್ರ ಅವರ ನಾಯಕತ್ವ ಒಪ್ತಾ ಇಲ್ಲ ಅಂತ ನಿಮ್ಮ ಹಿರಿಯ ಶಾಸಕರು ಸಂಸದರೇ ಹೇಳ್ತಾ ಇದ್ದಾರೆ, ಅದು ಸರಿಪಡಿಸ್ಕೊಳ್ಳಿ. ನಿಮ್ಮದು ಪರ್ಫಾರ್ಮೆನ್ಸ್ ಸರಿ ಇಲ್ಲ ವಿಧಾನಸೌಧದಲ್ಲಿ ಅಂದ್ಬಿಟ್ಟು ದೂರು ನೀಡಿದ್ದಾರೆ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ. ಡಿಸೆಂಬರ್ 9 ಇದೆ ಅಲ್ವಾ, ಯಾವ ವಿಚಾರ ತರ್ತಾರೆ ನಾವು ನೋಡೋಣಪ್ಪ, ಏನು ಮಾತಾಡ್ತಾರೆ. ಈಗಲೇ ನಾನು ಭವಿಷ್ಯ ನುಡಿಲ್ಲ. ಇವರು ಆರ್ಥಿಕ ಸ್ಥಿತಿ ಬಗ್ಗೆ ಮಾತಾಡೋರಲ್ಲ, ಉದ್ಯೋಗ ಸೃಷ್ಟಿ ಬಗ್ಗೆ ಮಾತಾಡೋರಲ್ಲ, ರೈತರ ಪರವಾಗಿ ಮಾತಾಡೋರಲ್ಲ. ವಕ್ಫ್ ಹಿಡಿತಾರೆ, ಟಿಪ್ಪು ಸುಲ್ತಾನ್ ಹಿಡಿತಾರೆ, ಸಾವರ್ಕರ್ ಹಿಡಿತಾರೆ, ಅಷ್ಟೇ ಇವ್ರದ್ದು. ಬೇರೆದೇನು ನಾನು ಹೇಳ್ದಂಗೆ ಬದುಕು ಕಟ್ಟುವ ವಿಚಾರಗಳನ್ನು ಇವರು ಪ್ರಸ್ತಾಪ ಮಾಡಲ್ಲ. ಒಂದು ವಿರೋಧ ಪಕ್ಷದ ನಾಯಕರು ಅಥವಾ ಒಂದು ವಿರೋಧ ಪಕ್ಷ ಅಂದರೆ ಹೇಗಿರಬೇಕು, ಸರ್ಕಾರದಲ್ಲಿ ಏನಾದರೂ ಲೋಪ ಇದ್ದರೆ ಅದು ತಿಳಿಸಿ ಹೇಳೋದಿರ್ಬೋದು, ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡಿ, ಯಾರು ಬೇಡ ಅಂತ ಇದ್ದಾರೆ. ಇಲ್ಲಿ ನಿಮ್ಮ ಪಾರ್ಟಿನೇ ಅಡ್ರೆಸ್ಸಿಗಿಲ್ಲ, ಇನ್ನು ಸರ್ಕಾರದ ಬಗ್ಗೆ ಕೇಳ್ತಾ ಇದ್ದೀರಾ ನೀವು? ಫಸ್ಟು ನಿಮ್ಮ ಲೀಡ್ರ್ ಯಾರು, ನಿಮ್ಮ ನೀವು BJP ಅಧ್ಯಕ್ಷರು ಯಾರು, ರಾಜ್ಯಾಧ್ಯಕ್ಷರು ಯಾರು, ಅದ್ರ ಬಗ್ಗೆ ಮಾತಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.